ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಷಡ್ಯಂತ್ರ ಯಾರ್ದು? ರಾಜಕಾರಣಿಗಳು ಯಾರು ಜೈಲಿಗೆ ಹೋಗ್ತಾರೆ? ಎಲ್ಲರೂ ಷಡ್ಯಂತ್ರ ಮಾಡಿದ್ರು ಅಂತಾರೆ. ಕೇಸ್ ತನಿಖೆ ಮುಗಿದ್ರೂ ಕೂಡ ಷಡ್ಯಂತ್ರ ಅಂತಾರೆ, FIR ಆದ್ರೂ ಷಡ್ಯಂತ್ರ ಅಂತಾರೆ, ಜೈಲು ಶಿಕ್ಷೆ ಆದ್ರೂ ಷಡ್ಯಂತ್ರ ಅಂತಾರೆ. ಹಾಗಾದ್ರೆ ಯಾರ್ದು ಷಡ್ಯಂತ್ರ? ಮಾಡ್ತಿರೋದು ಯಾರು ಷಡ್ಯಂತ್ರವನ್ನ? DK ಶಿವಕುಮಾರ್ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿರೋ ತರ ಷಡ್ಯಂತ್ರ ಮಾಡಿದ್ಯಾರು? ವಿನಯ್ ಕುಲಕರ್ಣಿ ಅವರ ಕೇಸಲ್ಲಿ ಷಡ್ಯಂತ್ರ ಮಾಡಿದ್ಯಾರು? ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಷಡ್ಯಂತ್ರ ಮಾಡಿದ್ಯಾರು? ಮುನಿರತ್ನ ಕೇಸಲ್ಲಿ ಷಡ್ಯಂತ್ರ ಮಾಡಿದ್ಯಾರು? ಎಸ್, ಷಡ್ಯಂತ್ರ ಯಾರದು? ಫೋಕಸ್ ಟುಡೇನಲ್ಲಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಅನ್ನ ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ವಿನಯ್ ಕುಲಕರ್ಣಿ ಮಾಡಬಾರದನ್ನ ಮಾಡಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡರ್ ಮರ್ಡರ್ನಲ್ಲಿ ಭಾಗವಹಿಸಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಈಗ ಜೈಲು ಸೇರಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ DCM DK ಶಿವಕುಮಾರ್, ಅದೊಂದು ಷಡ್ಯಂತ್ರ, ಬಿ ರಿಪೋರ್ಟ್ ಆಗ್ತಾ ಇತ್ತು, ಆದರೆ ಷಡ್ಯಂತ್ರವನ್ನ ಮಾಡಿ ಕುಲಕರ್ಣಿಯನ್ನ ಜೈಲಿಗೆ ಹಾಕಿದ್ರು, ಆತನಿಗೆ ಶಿಕ್ಷೆ ಕೊಡೋ ಥರ ಮಾಡಿದ್ರು. ನನ್ನ ಜೀವನದಲ್ಲೂ ಷಡ್ಯಂತ್ರ ನಡೆದಿತ್ತು ಅನ್ನೋದನ್ನ ಸೂಚ್ಯವಾಗಿ ಹೇಳಿದ್ರು DK ಶಿವಕುಮಾರ್. ವಿನಯ್ ಕುಲಕರ್ಣಿ ಮರ್ಡರ್ನಲ್ಲಿ ಭಾಗವಹಿಸಿದ್ರೆ ಅದು ಷಡ್ಯಂತ್ರ ಅಂತ ಹೇಳ್ತಾರೆ. ವಿನಯ್ ಕುಲಕರ್ಣಿ ಡಾಕ್ಟ್ರಿಗೆ ಹಲ್ಲೆ ಮಾಡಿದ್ರೆ, ಪುಡಿ ರೌಡಿ ಥರ ಹೊಡೆದು ಹಾಕಿದ್ರು ಕೂಡ ಅದು ಷಡ್ಯಂತ್ರ ಅಂತ ಹೇಳ್ತಾರೆ. ವಿನಯ್ ಕುಲಕರ್ಣಿ ಸ್ವಾಮೀಜಿಗಳ ವಿರುದ್ಧ ದಂಗೆದ್ದ, ಸ್ವಾಮೀಜಿನ ಮಠ ಬಿಡಿಸಿ ಮಠದ ಆಸ್ತಿಗೆ ಕೈ ಹಾಕ್ತಾರೆ ಅಂತ ಅನ್ನೋ ವಿಚಾರ ಬಂದರೆ ಷಡ್ಯಂತ್ರ ಅಂತಾರೆ. ಷಡ್ಯಂತ್ರ ಅನ್ನುವಂಥ ಶಬ್ದ ತನ್ನ ಅರ್ಥವನ್ನು ಕಳೆದುಕೊಂಡು ಬಿಡ್ತಾ ಈ ರಾಜಕಾರಣಿಗಳ ಕೈಯಲ್ಲಿ ಸಿಕ್ಕು ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಅದೇ ರೀತಿ ವಿನಯ್ ಕುಲಕರ್ಣಿ ಕಾಂಗ್ರೆಸ್ನವರು, ಅವ್ರದ್ದು ಷಡ್ಯಂತ್ರ. ವೀರೇಂದ್ರ ಪಪ್ಪಿ IT ರೇಡ್ ಆಗಿ ಅವರು ಜೈಲಿಗೆ ಹೋದ್ರು. ಮಟ್ಕ ಮತ್ತೆ ಬೆಟ್ಟಿಂಗ್, ವೀರೇಂದ್ರ ಪಪ್ಪಿ ಚಿತ್ರದುರ್ಗ ಶಾಸಕರು, ಅದು ಕೂಡ ಷಡ್ಯಂತ್ರ ಅಂದರು. ಹಾಗಾದ್ರೆ ಈ ಮುನಿರತ್ನ ಕೂಡ ಈಗ ಷಡ್ಯಂತ್ರ ಅಂತಿದಾರಲ್ಲ, ಅದು ಷಡ್ಯಂತ್ರನ? ಹಾಗಾದ್ರೆ ಅದಕ್ಕೆ ಯಾರು ಉತ್ತರ ಕೊಡ್ತಾರೆ? ಪ್ರಜ್ವಲ್ ರೇವಣ್ಣದು ಷಡ್ಯಂತ್ರ ಅಂತಾರಲ್ಲ, ಅದು ಷಡ್ಯಂತ್ರನ? ಹಾಗಾದ್ರೆ 5 ಜಡ್ಜ್ ಅಲ್ವಾ ಅದನ್ನ ತೀರ್ಪು ಕೊಟ್ಟಿದ್ದು? ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ಯಾರು ತೀರ್ಪು ಕೊಟ್ಟಿದ್ದಾರೆ? ಅದೇ ಜಡ್ಜ್ ಈ ಪ್ರಜ್ವಲ್ ರೇವಣ್ಣ ಕೇಸಲ್ಲೂ ತೀರ್ಪು. ಅವ್ರದ್ದು ಷಡ್ಯಂತ್ರನ? ಹಾಗಾದ್ರೆ ಷಡ್ಯಂತ್ರ ಅನ್ನೋ ಶಬ್ದಕ್ಕೆ ಅರ್ಥನೇ ಇಲ್ವಾ? ಎಸ್ ವೀಕ್ಷಕರೇ, ಈ ಮುನಿರತ್ನ ರೇಪ್ ಕೇಸ್, ಅದಾದ್ಮೇಲೆ ಶಕ್ತಿಸೌಧ ವಿಧಾನಸೌಧದಲ್ಲಿ ಏನೋ ಮಾನಭಂಗಕ್ಕೆ ಪ್ರಯತ್ನ ಪಟ್ಟರು ಅನ್ನುವಂಥ ಕೇಸು, ಆಮೇಲೆ ಏಡ್ಸಿರೋ ಇಂಜೆಕ್ಷನ್ನ ಯಾರಿಗೋ ಕೊಡ್ಲಿಕ್ಕೆ ಹೋದ್ರು ಅನ್ನುವಂಥ, ಯಾರಿಗೋ ಅತಿ ಕೆಟ್ಟದಾಗಿ ಮಾತಾಡಿದ್ದಾರೆ ಅನ್ನುವಂಥ ಆಡಿಯೋ ವೈರಲ್ ಆಗಿತ್ತು. ಅದು FSL ರಿಪೋರ್ಟ್ ಕೂಡ ಬಂತು, ಅದು ಅವ್ರದ್ದೇ ಧ್ವನಿ ಅಂತ ಪ್ರೂವ್ ಆಯಿತು. ಅವರು ಪ್ರಚಾರಕ್ಕೆ ಹೋದಲ್ಲಿ ಅವ್ರ ಮೇಲೆ ಮೊಟ್ಟೆ ಮೇಲೆ ದಾಳಿ ಮಾಡಲ್ಲ. ಒಂದು ಆರೋಪದಲ್ಲಿ ಅವರ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ. ಇಷ್ಟೆಲ್ಲ ಕಾನೂನಿನ ತೊಡಕುಗಳು, ಕಾನೂನಿನ ಪ್ರಕ್ರಿಯೆಗಳ ಮಧ್ಯೆಯೂ ಕೂಡ ಮುನಿರತ್ನ ಏನು ಹೇಳ್ತಾರೆ ಅಂದರೆ ಅದು ಷಡ್ಯಂತ್ರ ಅಂತ ಹೇಳಿ ಹೇಳ್ತಾರೆ. ರಾಜಕಾರಣಿಗಳು ಏನೇ ತಪ್ಪುಗಳನ್ನು ಮಾಡಿದ್ರು ಕೂಡ, ಅವ್ರ ಮೇಲೆ ಏನೇ ಒಂದು FIR ಆದ್ರೂ ಕೂಡ, ದೂರು ದಾಖಲಾದ್ರೂ ಕೂಡ, ಅದು ಷಡ್ಯಂತ್ರ ಅನ್ನೋ ಶಬ್ದವನ್ನು ಯಾಕೆ ಬಳಸ್ತಾರೆ? ಎಸ್ ವೀಕ್ಷಕರೇ, ಇದೇ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣನ ಕೇಸ್ ನೋಡಿ, ಏನೇನಾಯಿತು, ಎಷ್ಟು ವಿಡಿಯೋಗಳು ಸಿಕ್ತು ಅವ್ರ ಮೇಲೆ, ಅವ್ರ ಮೊಬೈಲಲ್ಲಿ. ಆ ವಿಡಿಯೋಗಳೆಲ್ಲ ಹೊರಗೆ ಬಂದ ಮೇಲೆ, ದೂರು ದಾಖಲಾದ ಮೇಲೆ SIT ರಚನೆ ಆಯಿತು. SIT ರಚನೆಯಾಗಿ ಅದಾದಮೇಲೆ ತನಿಖೆ ನಡೆದು ಪ್ರಜ್ವಲ್ನ ಅರೆಸ್ಟ್ ಮಾಡಿದ್ದು, ಅದು ಪ್ರೂವ್ ಆಯಿತು. ಪ್ರಜ್ವಲ್ ಮಾಡಿರೋದು ಪ್ರೂವ್ ಆಯಿತು, ಎಸ್ ಅವ್ನು ಮಾಡಿದ್ದಾನೆ ಅನ್ನೋ ಥರ. ಅದಾದಮೇಲೆ ಅವರಿಗೂ ಕೂಡ ಜೀವಾವಧಿ ಶಿಕ್ಷೆ ಆಯಿತು, ಜೈಲಿನಲ್ಲಿದ್ದಾನೆ. ಈ JDSನವ್ರು ಏನಂತಾರೆ, ಇಲ್ಲ ಷಡ್ಯಂತ್ರ ಮಾಡಿ ಕಳಿಸಿದ್ರು ಜೈಲಿಗೆ ಅಂತಾರೆ. ಹಾಗಾದರೆ ಅವ್ನು ಮಾಡಿದ್ದೆಲ್ಲ ಸುಳ್ಳ? ಹಾಗಾದರೆ ಆ ವಿಡಿಯೋಗಳು ಸುಳ್ಳ? ಹಾಗಾದರೆ ಹೌದು ಮಾಡಿದ್ದಾನೆ, ಶಿಕ್ಷೆ ಅನುಭವಿಸ್ಲಿ ಬಿಡಿ ಅಂತ ಯಾಕೆ ಬರಲ್ಲ ನಿಮ್ಮ ಬಾಯಲ್ಲಿ? ಅದು ಷಡ್ಯಂತ್ರ ಅಂತ ಒಪ್ಕೊಳ್ಬೇಕಾ? ಅದೇ ರೀತಿ ಅರವಿಂದ್ ಕೇಜ್ರಿವಾಲ್ ಕೇಸ್, ಅದು ಕೂಡ ಷಡ್ಯಂತ್ರ ಅಂತ ಹೇಳಿದ್ರು. ಬಟ್ ಅರವಿಂದ್ ಕೇಜ್ರಿವಾಲ್ ಕೇಸ್ ಸ್ವಲ್ಪ ಉಲ್ಟಾ ಇದೆ. ಈ ಪ್ರಕರಣಗಳನ್ನು ನಾವು ನೋಡಿದರೆ, ವಿನಯ್ ಕುಲಕರ್ಣಿ ಮತ್ತು ಪ್ರಜ್ವಲ್ ರೇವಣ್ಣ ಪ್ರಕರಣಗಳನ್ನು ನೋಡಿದರೆ, ಇದು ವಿಚಾರಣೆಯಲ್ಲಿ, ಕೋರ್ಟ್ ವಿಚಾರಣೆಯಲ್ಲಿ ಅದನ್ನು ಇವರು ಮಾಡಿರೋದು ದೃಢಪಟ್ಟಿದೆ. ಆದರೆ ಅರವಿಂದ್ ಕೇಜ್ರಿವಾಲ್ ವಿಚಾರದಲ್ಲಿ ಅದು ದೃಢಪಟ್ಟಿಲ್ಲ. ಹಾಗಾಗಿಯೇ ಅದನ್ನೇನಾದರೂ ಷಡ್ಯಂತ್ರ ಅಂದರೆ ಒಂದು ವೇಳೆ ಒಪ್ಕೊಳ್ಬೋದು. ಆದರೆ ತನಿಖಾ ಸಂಸ್ಥೆಗಳು, ಪೊಲೀಸರಾಗಿರ್ಬೋದು, SIT ಆಗಿರ್ಬೋದು, CID ಆಗಿರ್ಬೋದು, CBI ಆಗಿರ್ಬೋದು, IT ಆಗಿರ್ಬೋದು, ED ಆಗಿರ್ಬೋದು, ಇವೆಲ್ಲ ತನಿಖಾ ಸಂಸ್ಥೆಗಳು ದೂರನ್ನು ದಾಖಲಿಸಿಕೊಂಡು ಪ್ರಕರಣದ ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟನ್ನು ಸಲ್ಲಿಸಿದ ನಂತರ, ಅದಾದ ಮೇಲೆ ನ್ಯಾಯಾಲಯದಲ್ಲಿ ಸುದೀರ್ಘ ವಿಚಾರಣೆ, 10 ವರ್ಷಗಳ ಸುದೀರ್ಘ ವಿಚಾರಣೆಯಾಗಿ ಕೇಸ್ ದೃಢಪಟ್ಟ ಮೇಲೆಯೂ ಕೂಡ ಆರೋಪಿ ಮಾಡಿರೋದು ನಿಜ ಅನ್ನೋದು ನ್ಯಾಯಾಲಯಕ್ಕೆ ಮನವರಿಕೆಯಾದರೂ ಕೂಡ, ಅದಾದ ಮೇಲೆ ತೀರ್ಪು ಬಂದ ಮೇಲೆ ಇದು ಷಡ್ಯಂತ್ರ ಅನ್ನುವಂಥ ಮಾತುಗಳು ಬರ್ತಾ ಇದ್ದಲ್ಲ. ನಿಜವಾಗ್ಲೂ ಷಡ್ಯಂತ್ರ ಯಾರ್ದು? ಹಾಗಾದರೆ ಅದನ್ನ ಪ್ರಜ್ಞಾವಂತರಾದ ಮತದಾರರು ಮತ ಹಾಕೋ ಟೈಮ್ನಲ್ಲಿ ಯೋಚನೆ ಮಾಡಿ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.